ಕಾರ್ಪೊರೇಟ್ ಜಗತ್ತೀಗ ಜಿಹಾದ್ ಜಗತ್ತಾಗತೈತಿ. ಟಿಸಿಎಸ್ ನಿಂದ ಲೆನ್ಸ್ ಕಾರ್ಡ್ ತನಕ ಹಿಂದೂಗಳಿಗೆ ಮೋಸ. ಹಿಂದೂಗಳಿಗಾಗಿ ಮುಸ್ಲಿಂ ಮಹಿಳೆನ ಲೆನ್ಸ್ ಕಾರ್ಡ್ ಹೋಗ್ಯಾರ. भारत देश में शरिया लागू करवाना है क्या? मुसलमानों ने तो पाकिस्तान ले लिया, अब यहाँ क्या क्या पीटना है भाई? छाती क्यों पीटा जा रहा है? ಹಿಂದೂ ಪರ ಸಂಘಟನೆಗಳು ಬಜರಂಗ ದಳದವರು ಅಲರ್ಟ್ ಆಗ್ಯಾರ. ಲೆನ್ಸ್ ಕಾರ್ಟ್ ಈ ರೀತಿ ಮಾಡುತ್ತ ಅಂದ್ರ ನಮಗ ಲೆನ್ಸ್ ಕಾರ್ಟ್ ಬೇಕೋ ಬೇಡೋ ನೀವ ನೋಡ್ರಿ. ಎಲ್ಲಾ ಕಡೆ ಬೈಕಾಟ್ ಲೆನ್ಸ್ ಕಾರ್ಟ್ ಅನ್ನೋ ಘೋಷಣೆ ಬರಕತ್ತಾವ. ಟಿಸಿಎಸ್ ಕಂಪನಿಯಿಂದ ಹೊರಗೆ ಬಂದಿದ್ದ ಕಾರ್ಪೊರೇಟ್ ಜಿಹಾದಿಗ ಲೆನ್ಸ್ ಕಾರ್ಡ್ ತಲುಪೈತಿ. ಮುಂದೆ ಯಾವ್ಯಾವ ಕಡೆ ಹೋಗ್ತೈತೋ ಗೊತ್ತಿಲ್ಲ. ಅದು ಎಲ್ಲೆಲ್ಲಿ ಯಾವ್ಯಾವ ಕಂಪನಿ ಒಳಗೆ ಅದು ಎಂತೆಂಥ ಹುಳಗಳು ಎಂತೆಂಥ ಜಿಹಾದ್ ಮಾಡಕತ್ತಾವು. ಆದ್ರೆ ಈಗ ಲೆನ್ಸ್ ಕಾರ್ಟದು ಹೆಂಗಾಗ್ಬಿಟ್ಟೈತಿ ಅಂದ್ರೆ ಎಲ್ಲರ ಬಾಯಾಗ ಅದೇ ಮಾತ. ಲೆನ್ಸ್ ಕಾರ್ಟ್ ಒಳಗೆ ಈ ರೀತಿ ನಡಿತೈತಿ ಗೊತ್ತೇ ಇರಲಿಲ್ಲ, ಅಬ್ಸರ್ವೇ ಮಾಡಿರಲಿಲ್ಲ ಅನ್ನೋ ಮಾತುಗಳು. ಮಹಾರಾಷ್ಟ್ರದ ಟಿಸಿಎಸ್ ಒಳಗೆ ಶುರುವಾಗಿದ್ದ ಕಾರ್ಪೊರೇಟ್ ಜಿಹಾದ ಲೆನ್ಸ್ ಕಾರ್ಟ್ ತನಕ ಬಂದೈತಿ. ಲೆನ್ಸ್ ಕಾರ್ಟ್ ಒಳಗೂ ಈ ರೀತಿಯ ಜಿಹಾದ್ ನಡಿಯಾಕತ್ತೈತಿ. ಅದಷ್ಟ ಅಲ್ರಿ, ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳದಾವ, ಕಟ್ಟುನಿಟ್ಟಿನ ಕ್ರಮಗಳದಾವ. ಓನ್ಲಿ ಫಾರ್ ಹಿಂದೂಸ್, ಬೇರೆದವ್ರಿಗೇನು ಇಲ್ಲ. ನಿಮಗೆ ಗೊತ್ತೈತ್ರಿ, ಅಲ್ಲಿ ಕೆಲಸ ಮಾಡೋರು ಬಿಂದಿ ಹಾಕೋ ಹಂಗಿಲ್ಲ, ಕೈ ಒಳಗೆ ಯಾವುದು ಹಿಂದೂಗಳ ದಾರ ಕಟ್ಟೋ ಹಂಗಿಲ್ಲ, ಇನ್ನು ಒಟ್ಟು ಹಿಂದೂಗಳದು ರುದ್ರಾಕ್ಷಿ ಮಾಲೆ ಹಾಕೋ ಹಂಗಿಲ್ಲ. ಈ ರೀತಿ ಸಾಕಷ್ಟು ರೂಲ್ಸ್ಗಳದಾವ. ಆದ್ರೆ ಮುಸ್ಲಿಂ ಮಹಿಳೆ ಹಿಜಾಬ್ ಹಾಕ್ಬೋದು, ಮುಸ್ಲಿಂ ಯುವಕ ಅವರ ಟೋಪಿಯನ್ನು ಹಾಕಬಹುದು. ಮುಸ್ಲಿಮರಿಗೆ ಸಾಕಷ್ಟು ಸೌಲಭ್ಯಗಳಲ್ಲಿದ್ವು, ಇವನ್ ನಮಾಜ್ ಮಾಡೋಕ್ಕೂ ಸೌಲಭ್ಯಗಳು ಇದ್ವು ಅಂತ. ಆದ್ರೆ ಹಿಂದೂಗಳಿಗೆ ಮಾತ್ರ ಈ ರೀತಿಯ ಕಟ್ಟಳೆಗಳಿದ್ವು. ಈ ಸುದ್ದಿ ಹೊರಗೆ ಬರ್ತಿದ್ದಂಗನ ಎಲ್ಲರೂ ಅಲರ್ಟ್ ಆಗ್ಯಾರ. ಲೆನ್ಸ್ ಕಾರ್ಟ್ ಅನ್ನ ಬ್ಯಾನ್ ಮಾಡಬೇಕು, ಬೈಕಾಟ್ ಲೆನ್ಸ್ ಕಾರ್ಟ್ ಅಂತ ಘೋಷಣೆಗಳು ಬರಕತ್ತವ, ಅಭಿಯಾನಗಳು ನಡೆಯಕತ್ತವ. ಇದ್ರ ಬೆನ್ನೊಳಗನ ಮುಸ್ಲಿಂ ಮಹಿಳೆ ನಾಜಿಯಾ ಇಲಾಹಿನ ಲೆನ್ಸ್ ಕಾರ್ಟ್ಗೆ ಹೋಗಿ ಅಲ್ಲಿರೋ ಎಲ್ಲರಿಗೂ ಕುಂಕುಮ ಇಟ್ಟು ಹಿಂದೂಗಳೇ ಮಾತ್ರ ಯಾಕೆ ರೂಲ್ಸ್ ಮಾಡ್ತೀರಿ, ಇಲ್ಲಿ ಶರಿಯಾ ತರಬೇಕಂತ ಮಾಡಿರೇನು ಅಂತ ಪ್ರಶ್ನೆ ಮಾಡಕತ್ತಾರ. ಜೈ ಶ್ರೀರಾಮ್ ಘೋಷಣೆಗಳನ್ನ ಮೊಳಗ್ಸಾಕತ್ತಾರ. भारत देश में शरिया लागू करवाना है क्या? मुसलमानों ने तो पाकिस्तान ले लिया, अब यहाँ क्या क्या पीटना है भाई? छाती क्यों पीटा जा रहा है? मैं तो मुस्लिम हूँ, लीजिए मैंने भी लगाया, मैं मुस्लिम हूँ। और कौन है हिंदू यहाँ पर? ಹೆಣ್ಮಗಳು ಈ ರೀತಿಯ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡು ಸನಾತನ ಧರ್ಮವನ್ನ ಪಾಲಿಸ್ಕೊಂತ ಸನಾತನ ಹಿಂದೂಗಳಿಗೆ ತೊಂದರೆ ಆಗತೈತಿ, ಕಟ್ಟಳೆಗಳು ಬೀಳಾಕತ್ತವಂದ್ರ ಧ್ವನಿ ಎತ್ತಾರ ಅಂದ್ರ ಒಳ್ಳೆಯ ವಿಷಯನೇ ಐತ್ರಿ. ಅವರಷ್ಟಲ್ರಿ, ಹಿಂದೂ ಸಂಘಟನೆಗಳು ಕೂಡ ಇದರ ವಿರುದ್ಧ ಸಿಡಿದೆದ್ದವ. ಸೂರತ್ನ ಬಜರಂಗ್ ದಳದವರು ಸ್ಥಳೀಯ ಒಂದು ಲೆನ್ಸ್ ಕಾರ್ಟ್ ಶಾಪ್ಗೆ ಹೋಗಿ ಅಲ್ಲಿ ಕೂಡ ಯಾರು ಈ ರೀತಿ ರೂಲ್ಸ್ ಮಾಡ್ಯಾರ, ಈ ರೀತಿ ರೂಲ್ಸ್ ನಿಮ್ಮ ಮೇಲೆ ಹೇರಿಕೆ ಆಗ್ಯಾವೇನು, ಹನಿ ಮೇಲೆ ಕುಂಕುಮ ಇಟ್ಕೊಳ್ರಿ ಅಂತ ಎಲ್ಲರಿಗೂ ಅಲರ್ಟ್ ಮಾಡಕತ್ತಾರ. ಅವ್ರಿಗೆ ಆ ರೀತಿ ಕಟ್ಟಳೆಗಳಿದ್ರ ಕೇಳಬೇಕು ಅಂತ ಹೋಗಿ ವಿಚಾರಣೆ ಮಾಡಕತ್ತಾರ. ಮಹಾರಾಷ್ಟ್ರದಾಗೂ ಕೂಡ ಹಿಂದೂ ಪರ ಹೋರಾಟಗಾರರು ಲೆನ್ಸ್ ಕಾರ್ಟ್ಗೆ ಹೋಗಿ ಅಲ್ಲಿ ಎಲ್ಲರಿಗೂ ಕುಂಕುಮ ಇಟ್ಟು ಮಹಿಳೆಯರನ್ನ ಸೇರಿ ಎಲ್ಲರನ್ನೂ ಕೂಡಿಸಿ ನಿಮಗೇನ ತೊಂದರೆ ಅದಾವ, ಯಾರು ಈ ರೀತಿ ಮಾಡಿದ್ರು, ಪಿಯೂಷ್ ಬನ್ಸಾಲ್ ನಿಮ್ಮ ಮೇಲೂ ಈ ರೀತಿ ಹೇರಿಕೆ ಮಾಡ್ಯಾರೇನು, ಲೆನ್ಸ್ ಕಾರ್ಟ್ನ ಓನರ್ ಪಿಯೂಷ್ ಬನ್ಸಾಲ್ ನಿಮಗೂ ಈ ರೀತಿಯ ಹೇಳಿಕೆಗಳು ಬಂದಾವೇನು, ಇದೇ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಯಾರೇ ಒತ್ತಾಯ ಮಾಡಕತ್ತಾರೇನು ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನ ಕೇಳಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೋಗಿ ಮಾತಾಡಿದ್ರು. जगदम्ब विश्व हिंदू परिषद बजरंग दल इचलकरंजी. ಈಗ ಬಹಳಷ್ಟು ಮಂದಿ ಲೆನ್ಸ್ ಕಾರ್ಟ್ ಚಸ್ಮಾಗಳನ್ನ ತೆಗೆದು ಹೊಡೆಯಾಕತ್ತಾರ, ಸಾಕಷ್ಟು ಮಂದಿ ಬೈಕಾಟ್ ಮಾಡ್ರಿ ಅನ್ನಕತ್ತಾರ.
ಪಿಯೂಷ್ ಬನ್ಸಾಲ್ ಹೇಳಿದ್ರಲ್ಲ, ಇದು ಈಗಿಂದಲ್ಲ, ಇದು ಹಳೆಯ ಒಂದು ಆ್ಯಡ್ ಅಂತ. ಅಂದರೆ ಹಳೆಯ ರೂಲ್ಸ್ ಇದು, ಈಗಿಲ್ಲ ಜಾರಿಗೆ ಅಂದರು. ಹಳೆಯದು ಅಂತ ಅಂದರೂ ಕೂಡ ಈ ರೀತಿಯ ರೂಲ್ಸನ್ನು ಮಾಡಿದ್ರು ಅಂದ್ರೆ ಅಂಥ ಲೆನ್ಸ್ ಕಟ್ ಹಿಂದೂಸ್ತಾನದಾಗ ಯಾಕೆ ಬೇಕ್ರಿ? ಹಿಂದೂಗಳಿಗೆ ಮಾತ್ರ ಕಟ್ಟಳೆ ಅಂದ್ರೆ ಬೇಕು ಅಂತಾನೆ ಈ ರೀತಿ ಮಾಡಕತ್ತಾರಂತ ಅನ್ಸಂಗಿಲ್ಲೇನ್ರಿ? ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮತ್ತು ಹಿಂದೂಗಳ ಮೇಲೆ ತಪ್ಪು ಹಾಕೋ ಕೆಲಸ ಲೆನ್ಸ್ ಕಟ್ ಮಾಡಕತ್ತೈತಿ. ಕಾರ್ಪೊರೇಟ್ ಜಗತ್ತೊಳಗೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಜಿಹಾದ್ ನಡೆಯಕತ್ತೈತಿ ಅನ್ನೋದಕ್ಕೆ ಇದಕ್ಕಿನ್ನ ಹೆಚ್ಚಿಗೆ ಏನು ಸಾಕ್ಷಿ ಬೇಕ್ರಿ?